ನಮಸ್ತೆ ಭಟ್ರೆ. ನಮಸ್ತೆ. ಇತ್ತೀಚೆಗೆ ಜನರು ಕನ್ನಡ ಪಿಕ್ಚರ್ ನೋಡೋಕೆ ಬರ್ತಿಲ್ಲ, ಅದ್ಯಾಕೆ? ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಹೇಳಿ ನಾವು ಜನರ ಮರ್ಯಾದೆ ತೆಗಿತಿದ್ದೀವಿ ಅಂತ ಅನಿಸುತ್ತೆ. ಆ ಕೆಲಸನ ನಾವು ಮೊದಲು ಬಿಡಬೇಕು. ಸತ್ಯ ಹೇಳಬೇಕು ಅಂದರೆ ಸಿನಿಮಾದವ್ರ ಜೀವನ ನಡೆಯೋದೇ ಜನರಿಂದ. ಅವರಿಗಾಗಿಯೇ ನಾವು ಸಿನಿಮಾ ಮಾಡೋದು, ಅವರೇ ನಮ್ಮ ನಿಜವಾದ ಮಾಲೀಕರು. ಅವ್ರನ್ನ ನಾವೆಲ್ಲರೂ ಸೇರಿ ವಾರಕ್ಕೆ 15 ಸಿನಿಮಾ ರಿಲೀಸ್ ಮಾಡಿ ಕೂಗಿ ಕರೆದ್ರೆ ಅವ್ರು ಗಾಬರಿ ಬಿದ್ದು ಯಾವ ಕನ್ನಡ ಸಿನಿಮಾ ತಂಟೆಗೂ ಬರೋದಿಲ್ಲ. ಗುಂಪಲ್ಲಿ ಒಟ್ಟಿಗೆ 20 ಸಾಂಗ್ಸ್ ರಿಲೀಸ್ ಮಾಡ್ತೀವಿ ರೀ. ಅಷ್ಟೆಲ್ಲ ಸಾಂಗ್ಸು ಒಟ್ಟಿಗೆ ಕೇಳೋದಕ್ಕೆ ಅವನಿಗೆ ಟೈಮ್ ಬೇಕಲ್ವಾ? ಒಂದೊಂದು ಸಾಂಗ್ 4 ನಿಮಿಷ 3 ನಿಮಿಷ. ಒಬ್ಬರು ಮೊಬೈಲಿಗೆ 1000 ನೋಟಿಫಿಕೇಷನ್ಗಳು ಹೋಗ್ತವೆ. ಇದನ್ನೇ ನೋಡಿ, ಇದನ್ನೇ ಕೇಳಿ, ಇದು ಶ್ರೇಷ್ಠ, ಇದು ಅದ್ಭುತ ಅಂತೆಲ್ಲ ನಮ್ಮದೇ ಕ್ಯಾಪ್ಷನ್ ಹಾಕಿ ಕೂಗಾಡ್ಬಿಡ್ತೀವಿ. ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಯಾವುದು ಮನಸ್ಸಿಗೆ ತಾಗೋದಿಲ್ಲ, ಕನೆಕ್ಟ್ ಆಗೋದಿಲ್ಲ. ಎಲ್ಲವೂ ಒಟ್ಟಿಗೆ ರಿಜೆಕ್ಟ್ ಮಾಡಿಬಿಡ್ತಾನೆ. ಅವ್ನು ಫ್ಲಶ್ ಬಟನ್ ಒತ್ತದಂಗೆ ಒತ್ತುಬಿಟ್ಟು ಬಿಸಾಕ್ಬಿಡ್ತಾನೆ ನಮ್ಮ ಸುದ್ದಿಗಳನ್ನ. ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಥಿಯೇಟ್ರ್ನಲ್ಲೇ ನೋಡೋ ಥರ ಸಿನಿಮಾನ ನಾವು ಮಾಡಿದ್ದೀವ, ಬರ್ತಾರವ್ರು. ನಮ್ಮ ಸಂಬಂಧಿಕರನ್ನ ನಾವು ಮದುವೆ ಕರೆಯೋ ಥರ ಅವ್ರನ್ನ ಪರ್ಸ್ನಲ್ಲಾಗಿ ಮೀಟಾಗಿ ಸಿನಿಮಾ ನೋಡಿ ಅಂತ ಕರಿತಿದ್ದೀವ, ಆ ಥರ ಕರೆದು ನೋಡೋಣ, ಬಂದೇ ಬರ್ತಾರೆ. ನಮ್ಮ ರಿಲೇಟಿವ್ಸ್ನೇ ನಾವು ಸಿನಿಮಾ ನೋಡಿ ಅಂತ ಕರಿತಾ ಇಲ್ಲ ಈ ನಡುವೆ. ಆಲ್ರೆಡಿ ನಾವು ಅಷ್ಟು ದೂರ ಆಗ್ಬಿಟ್ಟಿದ್ದೀವಿ ಎಲ್ಲರಿಂದ. ಇನ್ನು ಜನಕ್ಕೆ, ಜನಸಾಮಾನ್ಯ ಒಬ್ಬ ಪ್ರೇಕ್ಷಕನಿಗೆ, ದುಡ್ಡು ಕೊಡೋ ಪ್ರೇಕ್ಷಕನಿಗೆ ಯಾಕೆ ಹತ್ರ ಆಗ್ತೀವಿ ನಾವು ಸಿನಿಮಾದವರು? ಅವ್ರನ್ನ ಕರೀದೆ, ಅವ್ರನ್ನ ಹೋಗಿ ಮೀಟ್ ಮಾಡಿದೆ. ನಾವು ಸಿನಿಮಾದವರು ಜನರಿಗೆ ಪರ್ಸ್ನಲ್ಲಾಗಿ ಕನೆಕ್ಟ್ ಆಗ್ತೀವ, ಆಗ ಮಾತ್ರ ಅವ್ರು ಖಂಡಿತ ನಮ್ಮನ್ನು ಕಾಪಾಡ್ತಾರೆ. ಇಲ್ಲ ಜನ ಅವ್ರ ಪಾಡಿಗಿರ್ತಾರೆ. ಮೊದಲು ನಾವು ಸರಿ ಹೋಗಬೇಕು, ಆಮೇಲೆ ಜನ ಏನಂತಾರೆ ಕೇಳಬೇಕು. ನಾವು ಎಷ್ಟು ಗಬ್ಬೆದೋಗಿದ್ದೀವಿ ಅಂದರೆ ಇವತ್ತು ರಾತ್ರಿ ಒಳಗಡೆ ಎಲ್ಲ ವೈರಲ್ ಆಗಬೇಕು ಅಂತ ಕಾಸು ಕೊಟ್ಟು ಸಾಂಗ್ ಕೇಳಿಸ್ತೀವಿ ನಾವು ಜನರಿಗೆ. ಯಾವ ಜನತೆ ಕೂಡ ಇಷ್ಟಪಟ್ಟು ಕೇಳಿಸ್ಕೊತಾ ಇಲ್ಲ ಸಾಂಗ್ನ. ಕಾಸು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಹಾಕ್ತೀವಿ, ಅದನ್ನು ನೋಡಲ್ಲ ಅವರು. ಎಲ್ಲರೂ ಒಟ್ಟಿಗೆ ಫಿಲ್ಮ್ಸ್ ರಿಲೀಸ್ ಮಾಡ್ತೀವಿ. ಜನರ ಹತ್ರ ಅಷ್ಟು ಬಜೆಟ್ ಇರೋದಿಲ್ಲ. ಒಟ್ಟಿಗೆ ಎಲ್ಲದನ್ನು ನೋಡೋದಕ್ಕೆ ಅವ್ನಿಗೆ ಹ್ಯಾಕೆ ಸಾಧ್ಯ? ಮೌತ್ ಪಬ್ಲಿಸಿಟಿಯಾಗಿ ಇನ್ನೇನು ಸಿನಿಮಾಗೆ ಬರಬೇಕು ಜನ, ಅಷ್ಟರಲ್ಲಿ ಆ ಫಿಲ್ಮ್ ಇರೋದೇ ಇಲ್ಲ ಥಿಯೇಟ್ರಲ್ಲಿ. ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ. ಇದೆಲ್ಲದನ್ನು ನಾವು ತಿದ್ಕೋಬೇಕು ಸಿನಿಮಾದವರು. ಒಂದು ಸಣ್ಣ ಶಿಸ್ತು ಕೂಡ ಇಲ್ಲ ನಮ್ಮಲ್ಲಿ. ಒಗ್ಗಟ್ಟು ಬೇಕು. ಒಬ್ಬರಾದ್ಮೇಲೆ ಒಬ್ಬರು ಬರಬೇಕು. ಪಾಳೆ ಪ್ರಕಾರ ನಾವು ಬರಲ್ಲ, ನಾಳೆ ಅವ್ರು ನಮ್ಮನ್ನು ನೋಡೋಕ್ಕೆ ಬರಲ್ಲ. ನಾವು ತಪ್ಪು ಮಾಡಿ ಜನರನ್ನು ಬ್ಲೇಮ್ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇವತ್ತು ನಿನ್ನೆ ನಾಳೆ ಯಾವತ್ತು ಜನರಿಗೆ ಏನಾದರೂ ಒಂದು ಮಾತು ಹೇಳಿದ್ರೆ ಅದು ಹೆಂಗೆ ಕನ್ವರ್ಟ್ ಆಗುತ್ತೆ ಅಂದರೆ, ಒಂದು ಕತೆ. ಕಾಮೋಡ್ ಮೇಲೆ ಕೂತ್ಕೊಂಡು ಮಾಡೋ ಕೆಲಸ ಎಲ್ಲ ಮಾಡಾದ್ಮೇಲೆ ನಲ್ಲಿ ಮೇಲೆ ಕೋಪ ಬಂದು ನಾನು ತೊಳ್ಕೊಳ್ಳಲ್ಲ ಹೋಗೋದಿದ್ದಂತೆ. ಆ ಥರ ಆಡ್ತಿದ್ದೀವಿ ನಾವೆಲ್ಲ. ವಿಷಯ ಹೀಗೆ ಇರಲು ಮನದ ಕಡಲು ಇದೆಲ್ಲನೂ ಮೀರಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಯಾಕಂದರೆ ಜನಕ್ಕೆ ಪರ್ಸ್ನಲಿ ಇದನ್ನು ನಾವು ಕನೆಕ್ಟ್ ಮಾಡೇ ಮಾಡ್ತೀವಿ. ಇದು ಮುಂಗಾರು ಮಳೆ ಟೀಮ್ ಮಾಡಿರೋ ಸಿನಿಮಾ. ಮುಂಗಾರು ಮಳೆ ಮಾರ್ಕೆಟಲ್ಲಿ, ಸಮಾಜದಲ್ಲಿ ಅವತ್ತೇನು ಕೆಲಸ ಮಾಡಿತ್ತೋ ಆ ಕೆಲಸನ ಇವತ್ತು ಮನದ ಕಡಲು ಮಾಡೇ ಮಾಡುತ್ತೆ. ಒಂದು ದೊಡ್ಡ ಬದಲಾವಣೆ ಈ ಫಿಲ್ಮಿಂದಲೇ ಶುರು ಆಗಬೇಕು ಅನ್ನೋದು ನಾನೊಬ್ಬ ತಂತ್ರಜ್ಞಾಗಿ, ಕನ್ನಡಿಗನಾಗಿ ನನ್ನ ಆಶಯ. ಜೈ ಮನದ ಕಡಲು, ಜೈ ಮುಂಗಾರು ಮಳೆ, ಜೈ ಜನತೆ, ಜೈ ಕನ್ನಡ. ದಯಮಾಡಿ ಈ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ನಿಮ್ಗೆ ಒಪ್ಪಿಗೆ ಇದೆ, ಇವ್ನು ಹೇಳ್ತಿರೋದ್ರಲ್ಲಿ ಒಂದು ಸತ್ಯ ಇದೆ ಅಂದರೆ ಕೈ ಜೋಡಿಸಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್.